ಸೆಂಟ್ರಲ್ ಜೈಲಿನಲ್ಲಿ ಫೋಟೋ ರಿವೀಲ್ ಆಗಿದ್ದು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗ್ಬಿಡ್ತು. ಆದರೆ ಈ ಫೋಟೋ ಹಿಂದಿನ ಸೀಕ್ರೆಟ್ ಏನು, ರಿವೀಲ್ ಆಗಿದ್ದಕ್ಕೆ ಕಾರಣ ಯಾರು ಅನ್ನೋದರ ಒಂದು ರಿಪೋರ್ಟ್ ಇಲ್ಲಿದೆ. ಜೈಲಿನ ಸೀಕ್ರೆಟ್ ಫೋಟೋ ಹಿಂದೆ ವೇಲು, ದರ್ಶನ್ ಅಭಿಮಾನಿಯಿಂದಲೇ ಸತ್ಯ ರಿವೀಲ್. ದರ್ಶನ್ ಅಂದ್ರೆ ಅಭಿಮಾನ, ದರ್ಶನ್ ಅಂದ್ರೆ ಅವರಿಗೆ ಅದೆಂಥದೋ ಹುಚ್ಚಭಿಮಾನ. ಫ್ಯಾನ್ಸ್ಗಳ ಈ ಹುಚ್ಚುತನ, ದೊಡ್ಡಸ್ತಿಕೆಯ ದಡ್ಡತನವೇ ಸೆಂಟ್ರಲ್ ಜೈಲಿನ ಕರಾಳ ಕಥೆಯನ್ನ ತೆರೆದಿಟ್ಟಿದೆ. ಫೋಟೋ ಹಿಂದೆ ಇದ್ದಿದ್ದು ಇದೇ ದರ್ಶನ್ ಫ್ಯಾನ್ಸ್ ಅನ್ನೋದು ಈಗ ಬಯಲಾಗಿದೆ. ಹೌದು, ಜಾಲಿ ಮೂಡ್ನಲ್ಲಿದ್ದ ದರ್ಶನ್ ಫೋಟೋ ಕ್ಲಿಕ್ ಮಾಡಿದ್ದು ಇದೇ ವೇಲು. ಅಸಲಿಗೆ ಈ ವೇಲು ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯನೇ ಆಗಿದ್ದಾನೆ. ವೇಲು ತೆಗೆದ ಚಿತ್ರ ಮತ್ತು ಅದೊಂದು ವಿಡಿಯೋ ಕಾಲ್ನ ಸತ್ಯ ಹೇಗಿದೆ ಅಂತ ನೋಡೋದಾದ್ರೆ, ದರ್ಶನ್ ಕುಳಿತ ಫೋಟೋ ಕ್ಲಿಕ್ ಮಾಡಿದ್ದೇ ವೇಲು. ಅದನ್ನು ಪತ್ನಿಗೆ ಕಳಿಸಿದ್ರೆ ಪತ್ನಿಯಿಂದ ಫೋಟೋ ರಿವೀಲ್ ಆಗಿತ್ತು. ಇನ್ನು ಸತ್ಯ ಧರ್ಮನಿಂದ ದಚ್ಚುಗೆ ವಿಡಿಯೋ ಕಾಲ್ ಕಂಟಕ ಶುರುವಾಯಿತು. ಸತ್ಯನಿಗೆ ವಿಡಿಯೋ ಕಾಲ್ ಮಾಡಿದ್ದು ಆರೋಪಿ ಧರ್ಮ. ಇದೇ ಕಾಲ್ನಲ್ಲಿ ದರ್ಶನ್ ಬಗ್ಗೆ ಸತ್ಯನಿಗೆ ಹೇಳಿದ್ದು ಧರ್ಮ. ದರ್ಶನ್ಗೆ ಫೋನ್ ಕೊಡು ಎಂದು ಧರ್ಮನಿಗೆ ಸತ್ಯ ಹೇಳಿದ್ದು, ಸತ್ಯನ ಮಾತಿನಂತೆ ಫೋನ್ನಲ್ಲಿ ಧರ್ಮ ದರ್ಶನನ್ನ ಮಾತನಾಡಿಸಿದ್ದ. ಈ ವಿಡಿಯೋ ರೆಕಾರ್ಡ್ ಮಾಡಿ ಸ್ಟೇಟಸ್ಗೆ ಹಾಕಿದ್ದು ಇದೇ ಸತ್ಯನ ಶಿಷ್ಯ. ಹೀಗೆ ಅಂಧಾಭಿಮಾನಿ ಸತ್ಯ ವೇಲುವಿನಿಂದಲೇ ಪೊರ್ಕಿಗೆ ಸಂಕಷ್ಟ ಶುರುವಾಗಿದೆ. ಒಟ್ನಲ್ಲಿ ದರ್ಶನ್ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳೋ ಅವಸರದಲ್ಲಿ ಅಂಧಾಭಿಮಾನಿಗಳು ತಮ್ಮ ದಡ್ಡತನ ಪ್ರದರ್ಶನ ಮಾಡಿದ್ದಾರೆ. ಫ್ಯಾನ್ಸ್ ಮಾಡಿರೋ ಎಡವಟ್ಟಿಗೆ ಈಗ ದರ್ಶನ್ ಶಿಫ್ಟ್ ಶಿಕ್ಷೆ ಅನುಭವಿಸೋ ಹಾಗಾಗ್ಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶನ ಹಬ್ಬ ಬರ್ತಾ ಇದೆ. ಮಾರುಕಟ್ಟೆಗೆ ಈಗಾಗಲೇ ವಿಭಿನ್ನವಾದ ಗಣೇಶ ಮೂರ್ತಿಗಳು ಲಗ್ಗೆ ಇಟ್ಟಿವೆ. ಹಾಗಿದ್ರೆ ಈ ಬಾರಿ ಮಾರ್ಕೆಟ್ನಲ್ಲಿ ಮಿಂಚ್ತಾ ಇರೋ ಡಿಫ್ರೆಂಟ್ ಗಣಪತಿಗಳು ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಮಾರುಕಟ್ಟೆಗೆ ಬಂದ ಡಿಫರೆಂಟ್ ಗಣಪ. ರಾಮಲಲ್ಲ ಗಣೇಶನಿಗೆ ಡಿಮ್ಯಾಂಡ್ ಡಿಮ್ಯಾಂಡ್. ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಶುರುವಾಗುತ್ತೆ. ಅದ್ದೂರಿ ಗಣೇಶ ಉತ್ಸವಕ್ಕೆ ಎಲ್ಲೆಡೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆದರೆ ಈ ಬಾರಿ ವಿಭಿನ್ನ ಗಣೇಶ ಮೂರ್ತಿಗಳು ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದು ಸಖತ್ ಡಿಮ್ಯಾಂಡ್ ಶುರುವಾಗಿದೆ. ಈ ಬಾರಿಯ ವಿಶೇಷತೆ ಅಂದ್ರೆ ಅಯೋಧ್ಯೆಯ ರಾಮಲಲ್ಲ ಮಾದರಿಯ ಗಣೇಶ ಮೂರ್ತಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ರಾಮಲಲ್ಲ ಗಣೇಶನ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ಗಣೇಶ ಆಯೋಜಕರು ಮುಂಗಡವಾಗಿಯೇ ಬುಕ್ ಮಾಡಿಕೊಳ್ತಿದ್ದಾರೆ. ಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ರಾಜಗೋಪಾಲ್ ಕುಟುಂಬ ವಿಭಿನ್ನ ಬಗೆಯ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ಫೇಮಸ್ ಆಗಿದೆ. ಹಗಲು ರಾತ್ರಿ ಎನ್ನದೆ ಮೂರ್ತಿಗಳ ತಯಾರಿಕೆಯಲ್ಲಿ ಸಖತ್ ಬ್ಯುಸಿಯಾಗಿದೆ. ಈಗ ಅದಕ್ಕೋದ ವರ್ಷ ಕಾಂತಾರ ಅಂತ ಮಾಡಿದ್ವಿ. ಕಾಂತಾರ ಫಿಲಂ ಬಂದಾಗ ಕಾಂತಾರ ಗಣೇಶ ಮಾಡಿದ್ರಿ. ಲಾಸ್ಟ್ ಟೈಮು ಪುನೀತ್ ರಾಜ್ಕುಮಾರ್ ಗಣೇಶ ಮಾಡಿದ್ರಿ. ಈ ಸರಿ ಅದೇ ರೀತಿಯಾಗಿ ರಾಮಲಲ್ಲ ಗಣೇಶ ಬೇಕು ಅಂತ ಬೇಡಿಕೆ ತುಂಬ ಇದೆ. ಅದಕ್ಕೆ ನೋಡ್ಬೋದು, ಹಿಂಗೆ ರಾಮಲಲ್ಲ ಗಣೇಶ ಮಾಡಿದ್ರಿ. ಮತ್ತೆ ಬ್ಯಾಕ್ಗ್ರೌಂಡಲ್ಲಿ ರಾಮಲಲ್ಲ ಬರುತ್ತೆ, ಅದು ಮಾಡಿದ್ದೀರಿ. ರಾಮ ಮಂದಿರ ಮಾಡಿದ್ದೀವಿ. ಹೀಗೆ ತುಂಬ ಮಹಾರಾಜ ಗಣಪತಿಯನ್ನು ಮಾಡಿದ್ರಿ. ಮುಂಬೈಯಲ್ಲಿ ಫೇಮಸ್ ಗಣೇಶ ಆದಂಥ ಯಾವುದೇ ಡಿಸೈನ್ ಬರಲಿ ಅದನ್ನು ನಾವಿಲ್ಲಿ ಮಣ್ಣಲ್ಲಿ ಮಾಡ್ಕೊಡ್ತೀವಿ. ಇನ್ನು ಈ ಕುಟುಂಬ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನ ತಯಾರಿಸಿದ್ದು, ಇಲ್ಲಿಯ ಗಣೇಶ ಮೂರ್ತಿಗಳಿಗೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಬೇಡಿಕೆ ಇದೆ. ಸುಮಾರು 3,000ಕ್ಕೂ ಹೆಚ್ಚು ಮಣ್ಣಿನ ಗಣೇಶ ಮೂರ್ತಿಗಳನ್ನ ರಾಜ್ಯದ ವಿವಿಧೆಡೆ ರವಾನೆ ಮಾಡಲಾಗ್ತಿದೆ.
ಒಟ್ಟಾರೆ ಈ ಬಾರಿಯ ಗಣೇಶೋತ್ಸವ ಸಖತ್ ರಂಗೇರಿದ್ದು ಮಾರುಕಟ್ಟೆಯಲ್ಲಿ ಮಿಂಚುತ್ತಿರುವ ವಿಭಿನ್ನ ಗಣಪತಿ ಮೂರ್ತಿಗಳು ಹಬ್ಬಕ್ಕೆ ಮತ್ತಷ್ಟು ಮೆರುಗು ತುಂಬಲಿವೆ. ಮಂಜುನಾಥ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಸೆಂಟ್ರಲ್ ಜೈಲಿನಲ್ಲಿ ಫೋಟೋ ರಿವೀಲ್ ಆಗಿದ್ದು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗ್ಬಿಡ್ತು. ಆದರೆ ಈ ಫೋಟೋ ಹಿಂದಿನ ಸೀಕ್ರೆಟ್ ಏನು, ರಿವೀಲ್ ಆಗಿದ್ದಕ್ಕೆ ಕಾರಣ ಯಾರು ಅನ್ನೋದರ ಒಂದು ರಿಪೋರ್ಟ್ ಇಲ್ಲಿದೆ. ಜೈಲಿನ ಸೀಕ್ರೆಟ್ ಫೋಟೋ ಹಿಂದೆ ವೇಲು. ದರ್ಶನ್ ಅಭಿಮಾನಿಯಿಂದಲೇ ಸತ್ಯ ರಿವೀಲ್. ದರ್ಶನ್ ಅಂದ್ರೆ ಅಭಿಮಾನ. ದರ್ಶನ್ ಅಂದ್ರೆ ಅವರಿಗೆ ಅದೆಂಥದೋ ಹುಚ್ಚಭಿಮಾನ. ಫ್ಯಾನ್ಸ್ಗಳ ಈ ಹುಚ್ಚುತನ, ದೊಡ್ಡಸ್ತಿಕೆಯ ದಡ್ಡತನವೇ ಸೆಂಟ್ರಲ್ ಜೈಲಿನ ಕರಾಳ ಕಥೆಯನ್ನ ತೆರೆದಿಟ್ಟಿದೆ. ಫೋಟೋ ಹಿಂದೆ ಇದ್ದಿದ್ದು ಇದೇ ದರ್ಶನ್ ಫ್ಯಾನ್ಸ್ ಅನ್ನೋದು ಈಗ ಬಯಲಾಗಿದೆ. ಹೌದು, ಜಾಲಿ ಮೂಡ್ನಲ್ಲಿದ್ದ ದರ್ಶನ್ ಫೋಟೋ ಕ್ಲಿಕ್ ಮಾಡಿದ್ದು ಇದೇ ವೇಲು. ಅಸಲಿಗೆ ಈ ವೇಲು ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯನೇ ಆಗಿದ್ದಾನೆ. ವೇಲು ತೆಗೆದ ಚಿತ್ರ ಮತ್ತು ಅದೊಂದು ವಿಡಿಯೋ ಕಾಲ್ನ ಸತ್ಯ ಹೇಗಿದೆ ಅಂತ ನೋಡೋದಾದ್ರೆ, ದರ್ಶನ್ ಕುಳಿತ ಫೋಟೋ ಕ್ಲಿಕ್ ಮಾಡಿದ್ದೇ ವೇಲು. ಅದನ್ನು ಪತ್ನಿಗೆ ಕಳಿಸಿದ್ರೆ ಪತ್ನಿಯಿಂದ ಫೋಟೋ ರಿವೀಲ್ ಆಗಿತ್ತು. ಇನ್ನು ಸತ್ಯ ಧರ್ಮನಿಂದ ದಚ್ಚುಗೆ ವಿಡಿಯೋ ಕಾಲ್ ಕಂಟಕ ಶುರುವಾಯಿತು. ಸತ್ಯನಿಗೆ ವಿಡಿಯೋ ಕಾಲ್ ಮಾಡಿದ್ದು ಆರೋಪಿ ಧರ್ಮ. ಇದೇ ಕಾಲ್ನಲ್ಲಿ ದರ್ಶನ್ ಬಗ್ಗೆ ಸತ್ಯನಿಗೆ ಹೇಳಿದ್ದು ಧರ್ಮ. ದರ್ಶನ್ಗೆ ಫೋನ್ ಕೊಡು ಎಂದು ಧರ್ಮನಿಗೆ ಸತ್ಯ ಹೇಳಿದ್ದು, ಸತ್ಯನ ಮಾತಿನಂತೆ ಫೋನ್ನಲ್ಲಿ ಧರ್ಮ ದರ್ಶನನ್ನ ಮಾತನಾಡಿಸಿದ್ದ. ಈ ವಿಡಿಯೋ ರೆಕಾರ್ಡ್ ಮಾಡಿ ಸ್ಟೇಟಸ್ಗೆ ಹಾಕಿದ್ದು ಇದೇ ಸತ್ಯನ ಶಿಷ್ಯ. ಹೀಗೆ ಅಂಧಾಭಿಮಾನಿ ಸತ್ಯ ವೇಲುವಿನಿಂದಲೇ ಪೊರ್ಕಿಗೆ ಸಂಕಷ್ಟ ಶುರುವಾಗಿದೆ. ಒಟ್ನಲ್ಲಿ ದರ್ಶನ್ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳೋ ಅವಸರದಲ್ಲಿ ಅಂಧಾಭಿಮಾನಿಗಳು ತಮ್ಮ ದಡ್ಡತನ ಪ್ರದರ್ಶನ ಮಾಡಿದ್ದಾರೆ. ಫ್ಯಾನ್ಸ್ ಮಾಡಿರೋ ಎಡವಟ್ಟಿಗೆ ಈಗ ದರ್ಶನ್ ಶಿಫ್ಟ್ ಶಿಕ್ಷೆ ಅನುಭವಿಸೋ ಹಾಗಾಗ್ಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶನ ಹಬ್ಬ ಬರ್ತಾ ಇದೆ. ಮಾರುಕಟ್ಟೆಗೆ ಈಗಾಗಲೇ ವಿಭಿನ್ನವಾದ ಗಣೇಶ ಮೂರ್ತಿಗಳು ಲಗ್ಗೆ ಇಟ್ಟಿವೆ. ಹಾಗಿದ್ರೆ ಈ ಬಾರಿ ಮಾರ್ಕೆಟ್ನಲ್ಲಿ ಮಿಂಚ್ತಾ ಇರೋ ಡಿಫ್ರೆಂಟ್ ಗಣಪತಿಗಳು ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಮಾರುಕಟ್ಟೆಗೆ ಬಂದ ಡಿಫರೆಂಟ್ ಗಣಪ. ರಾಮಲಲ್ಲ ಗಣೇಶನಿಗೆ ಡಿಮ್ಯಾಂಡ್ ಡಿಮ್ಯಾಂಡ್. ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಶುರುವಾಗುತ್ತೆ. ಅದ್ದೂರಿ ಗಣೇಶ ಉತ್ಸವಕ್ಕೆ ಎಲ್ಲೆಡೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆದರೆ ಈ ಬಾರಿ ವಿಭಿನ್ನ ಗಣೇಶ ಮೂರ್ತಿಗಳು ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದು ಸಖತ್ ಡಿಮ್ಯಾಂಡ್ ಶುರುವಾಗಿದೆ. ಈ ಬಾರಿಯ ವಿಶೇಷತೆ ಅಂದ್ರೆ ಅಯೋಧ್ಯೆಯ ರಾಮಲಲ್ಲ ಮಾದರಿಯ ಗಣೇಶ ಮೂರ್ತಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ರಾಮಲಲ್ಲ ಗಣೇಶನ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ಗಣೇಶ ಆಯೋಜಕರು ಮುಂಗಡವಾಗಿಯೇ ಬುಕ್ ಮಾಡಿಕೊಳ್ತಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ರಾಜಗೋಪಾಲ್ ಕುಟುಂಬ ವಿಭಿನ್ನ ಬಗೆಯ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ಫೇಮಸ್ ಆಗಿದೆ. ಹಗಲು ರಾತ್ರಿ ಎನ್ನದೆ ಮೂರ್ತಿಗಳ ತಯಾರಿಕೆಯಲ್ಲಿ ಸಖತ್ ಬ್ಯುಸಿಯಾಗಿದೆ. ಈಗ ಅದಕ್ಕೋದ ವರ್ಷ ಕಾಂತಾರ ಅಂತ ಮಾಡಿದ್ವಿ. ಕಾಂತಾರ ಫಿಲಂ ಬಂದಾಗ ಕಾಂತಾರ ಗಣೇಶ ಮಾಡಿದ್ರಿ. ಲಾಸ್ಟ್ ಟೈಮು ಪುನೀತ್ ರಾಜ್ಕುಮಾರ್ ಗಣೇಶ ಮಾಡಿದ್ರಿ. ಈ ಸರಿ ಅದೇ ರೀತಿಯಾಗಿ ರಾಮ್ಲಲ್ಲಾ ಗಣೇಶ ಬೇಕು ಅಂತ ಬೇಡಿಕೆ ತುಂಬ ಇದೆ. ಅದಕ್ಕೆ ನೋಡ್ಬೋದು, ಹಿಂಗೆ ರಾಮ್ಲಲ್ಲಾ ಗಣೇಶ ಮಾಡಿದ್ರಿ, ಮತ್ತೆ ಬ್ಯಾಕ್ಗ್ರೌಂಡಲ್ಲಿ ರಾಮ್ಲಲ್ಲಾ ಬರುತ್ತೆ, ಅದು ಮಾಡಿದ್ದೀರಿ. ರಾಮ ಮಂದಿರ ಮಾಡಿದ್ದೀವಿ. ಹೀಗೆ ತುಂಬ ಮಹಾರಾಜ ಗಣಪತಿಯನ್ನು ಮಾಡಿದ್ರಿ. ಮುಂಬೈಯಲ್ಲಿ ಫೇಮಸ್ ಗಣೇಶ ಆದಂಥ ಯಾವುದೇ ಡಿಸೈನ್ ಬರಲಿ ಅದನ್ನು ನಾವಿಲ್ಲಿ ಮಣ್ಣಲ್ಲಿ ಮಾಡ್ಕೊಡ್ತೀವಿ. ಇನ್ನು ಈ ಕುಟುಂಬ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನ ತಯಾರಿಸಿದ್ದು, ಇಲ್ಲಿಯ ಗಣೇಶ ಮೂರ್ತಿಗಳಿಗೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಬೇಡಿಕೆ ಇದೆ. ಸುಮಾರು 3,000ಕ್ಕೂ ಹೆಚ್ಚು ಮಣ್ಣಿನ ಗಣೇಶ ಮೂರ್ತಿಗಳನ್ನ ರಾಜ್ಯದ ವಿವಿಧೆಡೆ ರವಾನೆ ಮಾಡಲಾಗ್ತಿದೆ.
ಒಟ್ಟಾರೆ ಈ ಬಾರಿಯ ಗಣೇಶೋತ್ಸವ ಸಖತ್ ರಂಗೇರಿದ್ದು ಮಾರುಕಟ್ಟೆಯಲ್ಲಿ ಮಿಂಚುತ್ತಿರುವ ವಿಭಿನ್ನ ಗಣಪತಿ ಮೂರ್ತಿಗಳು ಹಬ್ಬಕ್ಕೆ ಮತ್ತಷ್ಟು ಮೆರುಗು ತುಂಬಲಿವೆ.